ಜಾತಿ ಗಣತಿಯ ಗದ್ದಲ, ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಕ್ರಿಶ್ಚಿಯನ್ ಹೆಸರಿನ ಜಾತಿಯನ್ನ ಕೈಬಿಟ್ಟು ಸಮೀಕ್ಷೆಗೆ ತೀರ್ಮಾನವನ್ನ ಮಾಡಿದ್ದಾರೆ. 331 ಉಪಜಾತಿಗಳನ್ನ ಸೃಷ್ಟಿಸಿದ ಆಯೋಗದ ಪಟ್ಟಿಯಿಂದ ಗೊಂದಲವನ್ನ ಬಗೆಹರಿಸಲು ಸೂಚನೆಯನ್ನ ಕೊಡಲಾಗಿದೆ. 60 ಕಾಲಂಗಳಲ್ಲಿ ಇರುವ ಹಿಂದೂ ಕ್ರಿಶ್ಚಿಯನ್ ಹೆಸರನ್ನ ಲಿಂಗಾಯತ ಜಾತಿ ಪಟ್ಟಿ ಸೇರಿಸಿ ಸಮೀಕ್ಷೆಗೆ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ನಿರ್ಣಯವನ್ನ ಮಾಡಲಾಗಿದೆ. ಆ ಮೂಲಕ ಸುಮಾರು 47 ಜಾತಿಗಳ ಮುಂದೆ, ಉಪಜಾತಿಗಳ ಮುಂದೆ ಇದ್ದಂತ ಕ್ರಿಶ್ಚಿಯನ್ ಹೆಸರನ್ನ ಕೈಬಿಡುವಂತ ತೀರ್ಮಾನವನ್ನು ಮಾಡಲಾಗಿದೆ. 331 ಉಪಜಾತಿಗಳನ್ನ ಆಯೋಗ ಸೃಷ್ಟಿ ಮಾಡಿತ್ತು. ಆಯೋಗದ ಪಟ್ಟಿಯಿಂದ ಗೊಂದಲವನ್ನ ಬಗೆಹರಿಸಲು ಸೂಚನೆಯನ್ನು ಕೊಡಲಾಗಿದೆ. ಆಯೋಗದ ಪಟ್ಟಿಯಿಂದ ಗೊಂದಲ ಬಗೆಹರಿಸಲು ಸೂಚನೆಯನ್ನು ಕೊಡಲಾಗಿದೆ. ಲಿಂಗಾಯತ ಜಾತಿ ಪಟ್ಟಿಯನ್ನ ಸರಿಪಡಿಸಿ ಸಮೀಕ್ಷೆಗೆ ತೀರ್ಮಾನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಜಾತಿ ಸರ್ವೆಯಲ್ಲಿ ಹಿಂದೂ ಕ್ರೈಸ್ತ ಉಲ್ಲೇಖಕ್ಕೆ ಬ್ರೇಕ್ ಹಾಕಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಜಾತಿಯ ಮುಂದೆ ಕ್ರಿಶ್ಚಿಯನ್ ಪದ ಬಳಕೆಗೆ ಕಿಡಿಕಾರಿದ್ದಾರೆ. ಸಿಎಂ ಮುಂದೆ ಕೆಂಡಾಮಂಡಲರಾಗಿದ್ದ ಸಚಿವರುಗಳು ಜಾತಿ ಜನಗಣತಿ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಪದವನ್ನು ಬಳಸಬೇಡಿ, ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಸಿದ್ದರಾಮಯ್ಯ ಈಗ ನೀಡಿದ್ದಾರೆ. ಜಾತಿ ಪಟ್ಟಿ ಕುರಿತು ಉಂಟಾಗಿರುವ ಗೊಂದಲದ ಬಗ್ಗೆ ಸಭೆಯನ್ನ ನಡೆಸಿ ಮತ್ತೊಮ್ಮೆ ತಮ್ಮ ತೀರ್ಮಾನವನ್ನ ಬಳಸುವಂತೆ ಅಥವಾ ತೀರ್ಮಾನವನ್ನ ಮಾಡಿ ಅಂತೇಳಿ ಸಿಎಂ ವಾರ್ನ್ ಮಾಡಿದ್ದಾರೆ. ಯಾವಾಗ ಹಿಂದೂ ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಅನ್ನೋ ಹೆಸರನ್ನ ಸೇರಿಸಿದ್ರು, ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಎಲ್ಲಾ ಸಚಿವರುಗಳು ಈ ಒಂದು ಸರ್ಕಾರದ ನಡೆಯನ್ನ ಬಹಳ ತೀವ್ರವಾಗಿ ಖಂಡಿಸಿದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಿಂದೂ ಕ್ರೈಸ್ತ ಉಲ್ಲೇಖಕ್ಕೆ ಬ್ರೇಕ್ ಹಾಕೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹಿಂದೂ ಜಾತಿಯ ಮುಂದೆ ಕ್ರಿಶ್ಚಿಯನ್ ಪದ ಬಳಕೆಗೆ ಕಿಡಿಕಾರಿದ್ದಾರೆ. ಸಿಎಂ ಮುಂದೆ ಕೆಂಡಾಮಂಡಲರಾಗಿದ್ದ ಸಚಿವರುಗಳು ಜಾತಿ ಜನಗಣತಿ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಪದವನ್ನ ಬಳಸಬೇಡಿ ಅಂತೇಳಿ ಸಚಿವರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಈಗ ಸಿಎಂ ಕೊಟ್ಟಿದ್ದಾರೆ. ಜಾತಿ ಪಟ್ಟಿಯ ಕುರಿತು ಉಂಟಾಗಿರುವ ಗೊಂದಲದ ಬಗ್ಗೆ ಸಭೆಯನ್ನ ನಡೆಸಿ ಮತ್ತೊಮ್ಮೆ ತಮ್ಮ ತೀರ್ಮಾನಕ್ಕೆ ತಿಳಿಸಬೇಕು ಅಂತೇಳಿ ತಮ್ಮ ತೀರ್ಮಾನವನ್ನ ತಿಳಿಸುವಂತೆ ಸಿಎಂ ವಾರ್ನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಿದೆಯಾ ಅನ್ನೋದು ಈಗ ವಿಚಾರ ನಮ್ಮ ಮುಂದಿದೆ. ಹಿಂದೂ ಜಾತಿಗಳ ಮುಂದೆ ಯಾವಾಗ ಇವರು ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತೇಳಿ ಏನು ಯಾವಾಗ ಸೇರ್ಪಡೆ ಮಾಡಿದ್ರು, ಇದು ಭಾರಿ ಆಕ್ರೋಶಕ್ಕೆ ಮತ್ತೆ ಅವರ ಪಕ್ಷದ ಒಳಗಡೆ ಆಂತರಿಕವಾಗಿಯೂ ಕೂಡ ಭಾರಿ ಒಂದು ವೈರುಧ್ಯಕ್ಕೆ ಕಾರಣ ಆಗಿತ್ತು. ಇದನ್ನ ಕೆಲವು ಸಚಿವರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಹಿನ್ನೆಲೆ ಮುಖ್ಯಮಂತ್ರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಮೂಲಕ ಆ ರೀತಿ ಆಗಿರೋದನ್ನ ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಜಾತಿ ಗಣತಿಯ ಗದ್ದಲ, ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಕ್ರಿಶ್ಚಿಯನ್ ಹೆಸರಿನ ಜಾತಿಯನ್ನ ಕೈಬಿಟ್ಟು ಸಮೀಕ್ಷೆಗೆ ತೀರ್ಮಾನವನ್ನ ಮಾಡಿದ್ದಾರೆ. 331 ಉಪಜಾತಿಗಳನ್ನ ಸೃಷ್ಟಿಸಿದ ಆಯೋಗದ ಪಟ್ಟಿಯಿಂದ ಗೊಂದಲವನ್ನ ಬಗೆಹರಿಸಲು ಸೂಚನೆಯನ್ನ ಕೊಡಲಾಗಿದೆ. 60 ಕಾಲಂಗಳಲ್ಲಿ ಇರುವ ಹಿಂದೂ ಕ್ರಿಶ್ಚಿಯನ್ ಹೆಸರನ್ನ ಲಿಂಗಾಯತ ಜಾತಿ ಪಟ್ಟಿ ಸೇರಿಸಿ ಸಮೀಕ್ಷೆಗೆ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ನಿರ್ಣಯವನ್ನ ಮಾಡಲಾಗಿದೆ. ಆ ಮೂಲಕ ಸುಮಾರು 47 ಜಾತಿಗಳ ಮುಂದೆ, ಉಪಜಾತಿಗಳ ಮುಂದೆ ಇದ್ದಂತ ಕ್ರಿಶ್ಚಿಯನ್ ಹೆಸರನ್ನ ಕೈಬಿಡುವಂತ ತೀರ್ಮಾನವನ್ನು ಮಾಡಲಾಗಿದೆ. 331 ಉಪಜಾತಿಗಳನ್ನ ಆಯೋಗ ಸೃಷ್ಟಿ ಮಾಡಿತ್ತು.
ಆಯೋಗದ ಪಟ್ಟಿಯಿಂದ ಗೊಂದಲವನ್ನ ಬಗೆಹರಿಸಲು ಸೂಚನೆಯನ್ನು ಕೊಡಲಾಗಿದೆ. ಆಯೋಗದ ಪಟ್ಟಿಯಿಂದ ಗೊಂದಲ ಬಗೆಹರಿಸಲು ಸೂಚನೆಯನ್ನು ಕೊಡಲಾಗಿದೆ. ಲಿಂಗಾಯತ ಜಾತಿ ಪಟ್ಟಿಯನ್ನ ಸರಿಪಡಿಸಿ ಸಮೀಕ್ಷೆಗೆ ತೀರ್ಮಾನ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಜಾತಿ ಸರ್ವೆಯಲ್ಲಿ ಹಿಂದೂ ಕ್ರೈಸ್ತ ಉಲ್ಲೇಖಕ್ಕೆ ಬ್ರೇಕ್ ಹಾಕಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಜಾತಿಯ ಮುಂದೆ ಕ್ರಿಶ್ಚಿಯನ್ ಪದ ಬಳಕೆಗೆ ಕಿಡಿಕಾರಿದ್ದಾರೆ. ಸಿಎಂ ಮುಂದೆ ಕೆಂಡಾಮಂಡಲರಾಗಿದ್ದ ಸಚಿವರುಗಳು ಜಾತಿ ಜನಗಣತಿ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಪದವನ್ನ ಬಳಸಬೇಡಿ, ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಸಿದ್ದರಾಮಯ್ಯ ಈಗ ನೀಡಿದ್ದಾರೆ. ಜಾತಿ ಪಟ್ಟಿ ಕುರಿತು ಉಂಟಾಗಿರುವ ಗೊಂದಲದ ಬಗ್ಗೆ ಸಭೆಯನ್ನ ನಡೆಸಿ ಮತ್ತೊಮ್ಮೆ ತಮ್ಮ ತೀರ್ಮಾನವನ್ನ ಬಳಸುವಂತೆ ಅಥವಾ ತೀರ್ಮಾನವನ್ನ ಮಾಡಿ ಅಂತೇಳಿ ಸಿಎಂ ವಾರ್ನ್ ಮಾಡಿದ್ದಾರೆ. ಯಾವಾಗ ಹಿಂದೂ ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಅನ್ನೋ ಹೆಸರನ್ನ ಸೇರಿಸಿದ್ರು ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಎಲ್ಲಾ ಸಚಿವರುಗಳು ಈ ಒಂದು ಸರ್ಕಾರದ ನಡೆಯನ್ನ ಬಹಳ ತೀವ್ರವಾಗಿ ಖಂಡಿಸಿದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹಿಂದೂ ಕ್ರೈಸ್ತ ಉಲ್ಲೇಖಕ್ಕೆ ಬ್ರೇಕ್ ಹಾಕೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಹಿಂದೂ ಜಾತಿಯ ಮುಂದೆ ಕ್ರಿಶ್ಚಿಯನ್ ಪದ ಬಳಕೆಗೆ ಕಿಡಿಕಾರಿದ್ದಾರೆ. ಸಿಎಂ ಮುಂದೆ ಕೆಂಡಾಮಂಡಲರಾಗಿದ್ದ ಸಚಿವರುಗಳು ಜಾತಿ ಜನಗಣತಿ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಪದವನ್ನ ಬಳಸಬೇಡಿ ಅಂತೇಳಿ ಸಚಿವರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಈಗ ಸಿಎಂ ಕೊಟ್ಟಿದ್ದಾರೆ. ಜಾತಿ ಪಟ್ಟಿಯ ಕುರಿತು ಉಂಟಾಗಿರುವ ಗೊಂದಲದ ಬಗ್ಗೆ ಸಭೆಯನ್ನ ನಡೆಸಿ ಮತ್ತೊಮ್ಮೆ ತಮ್ಮ ತೀರ್ಮಾನಕ್ಕೆ ತಿಳಿಸಬೇಕು ಅಂತೇಳಿ ತಮ್ಮ ತೀರ್ಮಾನವನ್ನ ತಿಳಿಸುವಂತೆ ಸಿಎಂ ವಾರ್ನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಿದೆಯಾ ಅನ್ನೋದು ಈಗ ವಿಚಾರ ನಮ್ಮ ಮುಂದಿದೆ. ಹಿಂದೂ ಜಾತಿಗಳ ಮುಂದೆ ಯಾವಾಗ ಇವರು ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತೇಳಿ ಏನು ಯಾವಾಗ ಸೇರ್ಪಡೆ ಮಾಡಿದ್ರು ಇದು ಭಾರಿ ಆಕ್ರೋಶಕ್ಕೆ ಮತ್ತೆ ಅವರ ಪಕ್ಷದ ಒಳಗಡೆನೆ ಆಂತರಿಕವಾಗಿಯೂ ಕೂಡ ಭಾರಿ ಒಂದು ವೈರುಧ್ಯಕ್ಕೆ ಕಾರಣ ಆಗಿತ್ತು. ಇದನ್ನ ಕೆಲವು ಸಚಿವರುಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಹಿನ್ನೆಲೆ ಮುಖ್ಯಮಂತ್ರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಮೂಲಕ ಆ ರೀತಿ ಆಗಿರೋದನ್ನ ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ.